ಎಲ್ಲರೂ ಕೃಷ್ಣ ಪ್ರಸಾದವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಬೇಕು. ಎಷ್ಟು ಬೇಕೋ ಅಷ್ಟೇ ಅನ್ನವನ್ನು ಸ್ವೀಕರಿಸಿ, ಅನ್ನವನ್ನು ಚೆಲ್ಲಬೇಡಿ ಹಾಗೂ ಅನ್ನವನ್ನು ವ್ಯರ್ಥ ಮಾಡದಿರಿ. ವೆಲ್ಕಮ್ ಟು MGC ರಾಕೇಶ್ ಯೂಟ್ಯೂಬ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ರಿ? ನಾವೀಗ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೊತ್ತಿದ್ದೆ. ಇವತ್ತು ಜನವರಿ 18ನೇ ತಾರೀಕು ಕಾಣಿ. ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವ ಅಲ್ಲ, ಅದೆಲ್ಲ ಕಾಮಂತ ಹೊರಟಿತ್ತು. ಈಗ ಮಧ್ಯಾಹ್ನ 1 ಗಂಟೆ ಆಯ್ತು. ಮಾತ್ರ ಇವತ್ತು ಶ್ರೀಕೃಷ್ಣ ಮಠದಲ್ಲಿ ಇತ್ತಲ್ಲ, ಲಕ್ಷಾಂತರ ಜನ ಇದ್ರು ಕಾಣಿ. ಬೇರೆ ಬೇರೆ ಕಡೆಯಿಂದ ತುಂಬ ಜನ ಭಕ್ತಾದಿಗಳೆಲ್ಲ ಬಂದಿದ್ರು. ಮಾತ್ರ ಈ ವಿಶೇಷವಾದ 2 ವರ್ಷಗಳು ನಡೆಯುವಂಥ ಪರ್ಯಾಯ ಮಹೋತ್ಸವ ಕಾಮಕ್ಕೆ. ಮತ್ತು ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಇತ್ತಲ್ಲ, ಈ ಉಡುಪಿ ಶ್ರೀಕೃಷ್ಣ ಮಠದ ಪರ್ಯಾಯ ಮಹೋತ್ಸವದ ಕೃಷ್ಣ ಮಠದ ಒಳಗಿನ ವೀಡಿಯೋ ತೋರಿಸೋದಿಲ್ಲ ನಾವು ಇವತ್ತು. ಹೊರಗೆ ಏನೆಲ್ಲ ವಿಶೇಷತೆ ಇತ್ತು ಎಲ್ಲ ಕಾಣ್ಲಿಕ್ಕೆ ಮಾತ್ರ ಈ ವಿಡಿಯೋ ಇತ್ತಲ್ಲ, ಸ್ಕಿಪ್ ಮಾಡಿ ಕಾಣ್ಬೇಕ, ಲಾಸ್ಟರಿಗೆ ಕಾಣಿ. ಮತ್ತೆಲ್ಲ ದಯವಿಟ್ಟು ನೆನ್ಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾವೀಗ ಶ್ರೀಕೃಷ್ಣ ಮಠದ ರಥಬೀದಿ ಇತ್ತಲ್ಲ, ಅಲ್ಲಿ ಇತ್ತು ಕಾಣಿ. ಈಗ ಇಲ್ಲೂ ಹಾಗೆ ತುಂಬ ಜನ ಇದ್ದರು ಮಾತ್ರ. ಮತ್ತು ಆಚೆ ಸೈಡೆಲ್ಲ ತುಂಬ ಬೇರೆ ಬೇರೆ ಕಡೆಯಿಂದ ಜನ ರಶ್ ಇದ್ರು ಮಾತ್ರ ಇವತ್ತು. ಮತ್ತು ಈ ವರ್ಷದ ಪರ್ಯಾಯ ವಿಶೇಷ ಅಂತ ಹೇಳಿದ್ರೆ, ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಮೊದಲ ಪರ್ಯಾಯ ಮಹೋತ್ಸವ ಮತ್ತು ಅತ್ಯಂತ ಕಿರಿಯ ಸ್ವಾಮೀಜಿಯಾಗಿರುವಂಥ ವೇದವರ್ಧನ ಶ್ರೀಪಾದರ ಮೊದಲ ಪರ್ಯಾಯ ಮಹೋತ್ಸವ ಕಾಣಿ. ತುಂಬ ಜನ ಭಕ್ತಾದಿಗಳೆಲ್ಲ ಸಹ ಈ ಪರ್ಯಾಯ ಮಹೋತ್ಸವ ಕಾಮಂತ ಬಂದಿದ್ರು ಕಾಣಿ. 1 ವಾರದಿಂದ ಉಡುಪಿ ಕೃಷ್ಣ ಮಠದಲ್ಲಿ ಇತ್ತಲ್ಲ, ಜನ ಫುಲ್ ರಶ್ ಇದ್ರು ಮಾತ್ರ. ಈಗ ಮಧ್ಯಾಹ್ನ ಆದರೂ ಕಾಣಿ ಇಷ್ಟೊಂದು ಜನ ಇದ್ರು. ನಾವೀಗ ಶ್ರೀಕೃಷ್ಣ ಮಠ ಎದುರು ಹೊತ್ತಿತ್ತು ಕಾಣಿ. ರಥಬೀದಿಯಿಂದ ಸ್ವಲ್ಪ ಮುಂದೆ ಈ ಕನಕ ಗೋಪುರ ಇತ್ತಲ್ಲ, ಅಲ್ಲಿ ಹೋಗುವಂಥ ರೋಡ್ ಇದೀಗ, ಅಲ್ಲಿ ಹೊತ್ತಿತ್ತು ನಾವೀಗ ಕಾಣಿ. ಇಲ್ಲೂ ಹಾಗೆ ಕಾಣಿ ತುಂಬ ಜನ ಇದ್ರು ಮಾತ್ರ. ಮತ್ತು ಈ ಅಷ್ಟಮಠದಲ್ಲಿ ಇತ್ತಲ್ಲ, ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇರುತ್ತೆ ಮಾತ್ರ. ಇಲ್ಲಿ ಕಾಣಿ ರಥಬೀದಿಯಲ್ಲಿ ಕಾಣಿ ಎಷ್ಟು ಜನ ಇದ್ರು ಕಾಣಿ. ಮತ್ತು ಈ ಶ್ರೀಕೃಷ್ಣ ಮಠ ಪರ್ಯಾಯ ಮಹೋತ್ಸವಕ್ಕೆ ಇರ್ತಲ್ಲ, ದೇಶ ವಿದೇಶಗಳಿಂದ ಸಹ ಜನ ಬರ್ತಾರೆ. ಅಷ್ಟು ಪ್ರಸಿದ್ಧವಾದ ಪರ್ಯಾಯ ಮಹೋತ್ಸವ ಅಲ್ಲ, ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಪರ್ಯಾಯ ಮಹೋತ್ಸವ. ಮತ್ತು ಇವತ್ತಿನಿಂದ ಶ್ರೀಕೃಷ್ಣ ದೇವರ ಎಲ್ಲ ದೈನಂದಿನ ಪೂಜೆಯನ್ನು ಸಹ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪ್ರಾಮುಖ್ಯತೆಯಲ್ಲಿ ನಡೆಯುವಂಥದ್ದು. ಈ ಪರ್ಯಾಯ ಆದ ನಂತರ ಅಷ್ಟೊಂದು ಪ್ರಾಮುಖ್ಯತೆ ಹೊಂದಿರುವಂಥ ಉಡುಪಿ ಪರ್ಯಾಯ ಮಹೋತ್ಸವ. ನಾವೀಗಿತ್ತಲ್ಲ ಕನಕ ಗೋಪುರ ಹತ್ರ ಇತ್ಕಾಣಿ. ಇಲ್ಲೂ ಸಹ ತುಂಬ ಜನ ಇದ್ರು ಮಾತ್ರ. ಬೇರೆ ಬೇರೆ ಭಕ್ತಾದಿಗಳೆಲ್ಲರೂ ಸಹ ಇತ್ತಲ್ಲ, ಕನಕ ಗೋಪುರ ಕಿಂಡಿ ಇತ್ತಲ್ಲ, ಅಲ್ಲಿ ಶ್ರೀಕೃಷ್ಣ ದರ್ಶನ ಮಾಡ್ತಾರೆ. ಮತ್ತು ದೇವಸ್ಥಾನ ಒಳಗೆ ಹೋಗ್ಬೋತಿಲ್ಲ, ಅಷ್ಟು ರಶ್ ಇದ್ರು ಮಾತ್ರ ಜನ. ಮತ್ತು ಈ ಲಕ್ಷಾಂತರ ಜನ ಇತ್ತಲ್ಲ, ಬೇರೆ ಬೇರೆ ಕಡೆಯಿಂದ ಫುಲ್ ಲೈನ್ ನಿಂತಿರು. ನೀವು ಅದು ಕಾಣ್ಲಿಕ್ಕೆ ಸಹ ಈಗ ಕಾಣಿ. ಇಲ್ಲಿ ಕಾಣಿ ಎಷ್ಟೊಂದು ಜನ ಇದ್ರು ಕಾಣಿಗೆ.
ಏ ರಮೆ ನಾನು ಹಿಂದೆ ಬಾಜಿ ಹೋಗ್ಬೇಡ. ಏನು ರಶ್ ನೋಡಿ ಜನ ಮಗು ಯಾವ್ದು ಹಾಗೆ ನನ್ನ ಬ್ಯಾಕ್ ಸೈಡ್ ಬಾ, ಹಚ್ಚಿ ಸೈಡ್ ಮರ ಫುಲ್ ರಶ್ ಇದೆ ಜನ, ಫುಲ್ ಯಾರು ನೋಡ್ರಿ. ದೇವ್ರೆ ಎಂತ ರಶ್ ಮಾಡ. ಫುಲ್ ಜನ ಮಾರ್ರೆ, ಅಲ್ಲಿಂದ ಇಲ್ಲಿ ಬರ್ಕ ಅರ್ಧ ಗಂಟೆ ಬೇಕಾಯ್ತು ನಮಗೀಗ. ನಾವೀಗ ಈಗ ಶ್ರೀಕೃಷ್ಣ ಮಠಕ್ಕೆ ಹೊತ್ತಲ್ಲ, ಅಲ್ಲೇ ಇತ್ತು ಕಾಣೀಗ. ಇಲ್ಲಿಂದ ಮಠಕ್ಕೆ ಹೋಗುವಂಥದ್ದು ಶ್ರೀಕೃಷ್ಣ ಮಠ ಎಂಟ್ರೆನ್ಸಿಗೆ ಹಿನ್ಸೈಡಿಂದ ಕಾಣಿ. ಇಲ್ಲಿ ಕಾಣಿ ಎಷ್ಟು ಜನ ಇದ್ರು ಕಾಣಿ. ಇಲ್ಲಿ ಹೋಗಿ ಫುಲ್ ರಶ್ ಮಾರ್ರೆ, ಫುಲ್ ಜನ ಅಂದ್ರೆ ಅಷ್ಟೂ ಜನ ಇದ್ರು ಮಾತ್ರ. ನಾವೀಗ ಇಲ್ಲಿಂದ ಸೀದಾ ಇತ್ತಲ್ಲ, ಅಲ್ಲಿ ಉಗ್ರಾಣ ಇತ್ತಲ್ಲ, ಈ ಹೊರೆ ಕಾಣಿಕೆ ಬಂದಂಥ ದಾಸ್ತಾನು ಉಗ್ರಾಣ ಇತ್ತಲ್ಲ, ಅಲ್ಲಿ ಹೋಯ್ಕೀಗ ಅದೊಂದು ವೀಡಿಯೋ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾವೀಗ ಮಹಾನ್ನ ಪ್ರಸಾದ ಸ್ವೀಕರಣ ಮಾಡೋಕೆ ಹೋಯ್ಕೆ. ಅಲ್ಲಿ ಪಾರ್ಕಿಂಗ್ ಏರಿಯಾ ಇತ್ತಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಅಲ್ಲಿ ಹೊತ್ತಿತ್ತು ನಾವೀಗ ಕಾಣಿ. ಇಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರು ಕಾಣಿ. ಇಲ್ಲಿಗೆ ಪಾರ್ಕಿಂಗ್ ಏರಿಯಾ ಇತ್ತಲ್ಲ, ಅಲ್ಲಿಂದ ಎಂಟ್ರೆನ್ಸ್ ಇದೀಗ ಕಾಣಿ. ಎಷ್ಟು ಜನ ಬರ್ತಿದ್ರು ಕಾಣಿ ಬೇರೆ ಬೇರೆ ಕಡೆಯಿಂದ. ಮತ್ತು ಈ ಮಠದೊಳಗಿತ್ತಲ್ಲ ಇವತ್ತು ಫುಲ್ ಜನ ಮಾರು, ಫುಲ್ ಲೈನ್ ಅಂದ್ರೆ ಅಷ್ಟೂ ಲೈನ್ ಇತ್ತು. ನಾವು ಅದಕ್ಕೆ ಮಠದೊಳಗೆ ಹೊಯ್ಲಿಲ್ಲ ಇವತ್ತಿಗೆ. ಅಂದರೆ ನಾವು ಪ್ರತಿ ವರ್ಷ ಹೊತ್ತಿರುತ್ತಲ್ಲ, ಡೈಲಿ ಹೊತ್ತಿರುತ್ತಲ್ಲ ವಾರಕ್ಕೊಂದ್ಸಲಿ, ಅದಕ್ಕೋಸ್ಕರ ಇವತ್ತು ಹೊಯ್ಲಿಲ್ಲ. ಹಳೆ ವೀಡಿಯೋದೆಲ್ಲ ಹಾಕಿತ್ತು, ಮತ್ತೆ ಶ್ರೀಕೃಷ್ಣ ಮಠದ ವೀಡಿಯೋಲ್ಲಿ ಹಾಕಿತ್ತು ನಾವು, ಅದನ್ನೆಲ್ಲ ಕಾಣಿ ಮತ್ತೆ ಕಾಣಿ. ಇದೆಲ್ಲ ಪಾರ್ಕಿಂಗ್ ಏರಿಯಾ, ಶ್ರೀಕೃಷ್ಣ ಮಠ ಪಾರ್ಕಿಂಗ್ ಏರಿಯಾ ಇದೀಗ
ಇಲ್ಲಿಗೆ ಫುಲ್ ಆಹಾರ ಮೇಳ ಎಲ್ಲ ಇತ್ತು ಇಲ್ಲಿಗ ಅದೆಲ್ಲ ಕಾಣ್ಲಕ್ಕೆ ಮಾತ್ರ ನೀವು ಕಣ್ ನಾವಿಲ್ಲಿ ಈಗ ಇತ್ತಲ್ಲ ಹೊರೆ ಕಾಣಿಕೆ ಉಗ್ರಾಣ ಇತ್ತಲ್ಲ ಅಲ್ಲಿ ಹೊರಟಿತ್ತು ನಾವೀಗ ಅದೆಲ್ಲ ಕಂಡು ಆಮೇಲೆ ಮಹಾ ಅನ್ನ ಪ್ರಸಾದ ಸ್ವೀಕರಣ ಮಾಡಿ ಆಮೇಲೆ ಇತ್ತಲ್ಲ ಆಹಾರ ಮೇಳ ಎಲ್ಲ ಕಾಮ್ಕಿತ್ತು ಬೇರೆ ಬೇರೆ ರೀತಿ ಫುಡ್ ಐಟಮ್ಸ್ ಎಲ್ಲ ಸೇಲ್ಸಿ ಬಂದಿತ್ತಂಬ್ರು ಅದೆಲ್ಲ ಕಾಮ ಮತ್ತು ನಾವೀಗ ಕಾಣಿ ನಾವೀಗಿತ್ತಲ್ಲ ಸರಿ ಅನ್ನ ಬಿಟ್ಟೆಲ್ಲ ಉಗ್ರಾಣ ಅಲ್ಲಿ ಬಂತು ಕಾಣಿ ಇದರೊಳಗೆ ಬೇರೆ ಬೇರೆ ರೀತಿ ಹೊರೆ ಕಾಣಿಕೆ ಬಂದಂಥ ಎಲ್ಲ ವಸ್ತುಗಳಿತ್ತು ಕಾಣಿ ಅಕ್ಕಿ ಬೆಲ್ಲ ಮತ್ತು ಬೇರೆ ಬೇರೆ ತರಕಾರಿಗಳು ಕ್ವಿಂಟಲ್ ಗಟ್ಟಲೆ ಎತ್ಕೊಂಡು ಅದೆಲ್ಲ ಕಣ್ಕೊಬಪ್ಪ ನಾವೀಗ ಆಮೇಲೆ ಮಹಾ ಅನ್ನ ಪ್ರಸಾದ ಸ್ವೀಕರಣ ಮಾಡೋಕೆ ಹೋಗಿತ್ತು ಅಲ್ಲೂ ಹಂಗೆ ಫುಲ್ಲು ಜನ ರಶ್ ಇದ್ರಂಬ್ರು ಅಲ್ಲಿ ಈಗ ಅಂದ್ರೆ ಮಧ್ಯಾಹ್ನ ಟೈಮ್ ಒಂದು 1.5 ಗಂಟೆ ಐತೆ ಕಾರಣ ಇಲ್ಲಿ ಇಷ್ಟು ಜನ ಇದ್ರಲ್ಲ ಅಲ್ಲ ಆ ಕಡೆ ಅಂತೂ ಫುಲ್ ರಶ್ ಮಾರ್ರೆ ಎಷ್ಟು ರೇಟ್ ಎಷ್ಟು ಹಾಂ ನಾವೀಗಿತ್ತಲ್ಲ ಅನ್ನ ಬಿಟ್ಟಲ್ಲ ಉಗ್ರಾಣ ಹೊರೆ ಕಾಣಿಕೆ ಬಂದಂಥ ಉಗ್ರಾಣ ಕಾಣಿ ಇದರೊಳಗೆ ಎಲ್ಲ ರೀತಿಯ ಆಹಾರ ಪದಾರ್ಥಗಳಿದ್ದು ಕಣಿ ಅಕ್ಕಿ ಬೆಲ್ಲ ಮತ್ತು ಬೇರೆ ಬೇರೆ ತರಕಾರಿಗಳು ಕ್ವಿಂಟಲ್ ಗಟ್ಟಲೆ ಅಕ್ಕಿ ಇತ್ತು ಕಾಣಿ ಎಲ್ಲ ಬೇರೆ ಬೇರೆ ಊರುಗಳಿಂದ ಬಂದಂಥ ಹೊರೆ ಕಾಣಿಕೆ ಈ ಪರ್ಯಾಯಕ್ಕಿತ್ತಲ್ಲ ಈ ಇಲ್ಲಿಂದಲ್ದೆ ಹೊರಗಿನ ಸಹ ಹೊರೆ ಕಾಣಿಕೆ ಬಂದಿತ್ತು ಬೇರೆ ಬೇರೆ ಕಡೆಯಿಂದಲ್ಲ ಅದೆಲ್ಲ ಇಲ್ಲಿ ದಾಸ್ತಾನು ಮಾಡಿರ್ಕಾಣಿ ಎಷ್ಟೊಂದು ಜನ ಕಾಣ್ತಿದ್ರು ಕಾಣಿ ಫುಲ್ ಜನ ಇದನ್ನೂ ಸಹ ಬಂದಿದ್ರು ಮಾತ್ರ ಇವತ್ತು ಅಷ್ಟು ಕ್ವಿಂಟಲ್ ಗಟ್ಟಲೆ ಇತ್ತು ಕಾಣಿ ಈ ಬೇರೆ ಬೇರೆ ತರಕಾರಿ ಅಕ್ಕಿ ಬೆಲ್ಲ ಮತ್ತು ತೊಗರಿಬೇಳೆ ಎಲ್ಲ ಐಟಮ್ಸ್ ಇತ್ತು ಕಾಣಿ ಎಲ್ಲ ಕಾಣಿ ಇದೆಲ್ಲ ಬೆಲ್ಲ ಅಂಬ್ರ ಎಷ್ಟೋ ಕ್ವಿಂಟಲ್ ಗಟ್ಟಲೆ ಬೆಲ್ಲ ಇತ್ತು ಕಾಣಿ ಕಾಣಿ ಇದು ಅಕ್ಕಿ ಚೀಲ ಕಾಣಿ ಓಬ್ಬ ಎಲ್ಲ ಭಕ್ತರು ಕೊಡಿಸಿದ್ದು आता फोन आहे ना मला भारतीने ते भारती अंडर ಕಾಣಿ ಇಲ್ಲಿ ಕಾಣಿ ಎಷ್ಟೊಂದು ಜನ ಇದ್ರು ಕಾಣಿ ಇದೆಲ್ಲ ಮಹಾ ಅನ್ನ ಪ್ರಸಾದ ಸ್ವೀಕರಣೆ ಹೋಗುವಂಥದ್ದಿದೆ ಅಷ್ಟು ಜನ ರಶ್ ಇದ್ರು ಮಾರ್ರೆ ಈಗ ಮಧ್ಯಾಹ್ನ 2 ಗಂಟೆ ಐತೆ ನಾವು ಹೋತಿತ್ತು ಈಗ ಒಳಗೆ ಸುಮಾರು ಹೊತ್ತು ಬೇಕಾಗಂತ ಅಷ್ಟು ಜನ ರಶ್ ಇದ್ರು ಮಾತ್ರ ಬಫೆ ಕೌಂಟ್ರಲ್ಲಿ ಇತ್ತು ಎಲ್ಲ ಕಾಣಕಷ್ಟೇ ನಾವೀಗ ಮತ್ತು ಆ ಕಡೆಯೂ ಊಟ ಇತ್ತು ಶ್ರೀಕೃಷ್ಣ ಮಠ ಇತ್ತಲ್ಲ ಅಲ್ಲೇ ಈಚೆ ಒಳಗಡೆ ಊಟ ಇತ್ತು ಅಲ್ಲೂ ಸ್ವಲ್ಪ ಜನ ರಶ್ ಇದ್ರು ಇಲ್ಲಿ ಮತ್ತೊಂದು ಹೊರಗಲ್ಲ ಇಲ್ಲಿಗ ಫುಲ್ ಜನ ಇದ್ರು ಮಾತ್ರ ಇಲ್ಲಿ ಇದು ಪಾರ್ಕಿಂಗ್ ಏರಿಯಾ ಇತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಕಣಿ ಎಷ್ಟು ಜನ ಇದ್ರು ಕಣಿ ಎಲ್ಲ ಹೋಗ್ತಿದ್ರು ಮಾತ್ರ ಕಣಿ ನಾವೀಗ ಒಳಗೆ ಬಂತು ಇಲ್ಲಿ ಕಣಿ ಲೈನ್ ಕಣಿ ಎಷ್ಟು ಜನ ಅಂದ್ರೆ ಫುಲ್ ಅಷ್ಟು ರಶ್ ಇದ್ರು ಮಾತ್ರ ನಾವೀಗಿತ್ತಲ್ಲ ಫಸ್ಟಿಗೆ ಮಹಾ ಅನ್ನ ಪ್ರಸಾದ ಸ್ವೀಕರಣೆ ಎಲ್ಲ ಮಾಡಿ ಆಮೇಲೆ ಮೆಗಾ ಎಕ್ಸ್ಪೋ ಇತ್ತಂಬ್ರು ಅಲ್ಲಿ ಕಾಮ್ ಕೊಟ್ಟಿತ್ತಲ್ಲೇ ಎಕ್ಸಿಬಿಷನ್ ಟೈಪ್ ಬೇರೆ ಬೇರೆ ಐಟಮ್ಸ್ ಸೇಲ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಕಣ್ಕೊಂಡು ಹೊರಡುದು ನಾವೀಗ ಫಸ್ಟಿಗೆ ಒಂದು ಊಟವನ್ನು ಮಾಡಿ ಹೊರಡುದು ಈಗ ಎಲ್ಲರೂ ಕೃಷ್ಣ ಪ್ರಸಾದವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಲೈನ್
ಅಲ್ಲಿ ಬಾಟಲ್ ನೀರನ್ನು ಕುಡಿದವರು ದಯವಿಟ್ಟು ಬಾಟಲ್ ಅನ್ನು ತಗೊಂಡೋಗಿ ಅಲ್ಲಿ ಹೊರಗಡೆ ಟಿಪ್ಪರ್ ಹಾಕುವ ಜಾಗದಲ್ಲಿ ಪ್ರತ್ಯೇಕವಾಗಿ ಬಾಟಲ್ ಹಾಕುವ ವ್ಯವಸ್ಥೆ ಇದೆ, ಅಲ್ಲೇ ಹಾಕ್ಬೇಕು, ಅಲ್ಲಲ್ಲಿ ಎಸೆದುಕೊಂಡು ಹೋಗಬಾರ್ದು ಅಂತೇಳಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಅಲ್ಲಿ ಹೊರಗಡೆ ಪ್ಲೇಟ್ ಹಾಕುವಂತ ಟಿಪ್ಪರ್ ನಿಲ್ಬೇಡಿ ಅಲ್ಲಿ. ದಯವಿಟ್ಟು ಯಾರು ಅನ್ಯಥಾ ಭಾವಿಸದೆ ನಮ್ಮ ಸ್ವಯಂ ಸೇವಕರೊಂದಿಗೆ ಸಹಕಾರ ಕೊಡಬೇಕು. ಎಷ್ಟು ಬೇಕೋ ಅಷ್ಟೇ ಅನ್ನವನ್ನು ಸ್ವೀಕರಿಸಿ, ಅನ್ನವನ್ನು ಚೆಲ್ಬೇಡಿ ಹಾಗೂ ಅನ್ನವನ್ನು ವ್ಯರ್ಥ ಮಾಡದಿರಿ. ಊಟ ಮಾಡಿ, ದಯವಿಟ್ಟು ಅಲ್ಲಿ ಮಧ್ಯದಲ್ಲಿ ಕುಳಿತುಕೊಳ್ಬೇಡಿ. ನಮ್ದೇಗಿತ್ತಲ್ಲ ಶ್ರೀಕೃಷ್ಣ ದೇವರ ಮಹಾ ಅನ್ನಪ್ರಸಾದ ಸ್ವೀಕರಣೆ ಮಾಡಿ ಆಯ್ತು. ನಾವೀಗ ಇಲ್ಲಿಂದ ಈಗ ಮೆಗಾ ಮಹಾ ಎಕ್ಸ್ಪೋ ಹೋಗ್ತಿತ್ತು. ಈಗ ಅಲ್ಲಿ ಇಟ್ಕೊಂಡು ಬೋರ್ಡ್ ಇಟ್ಕೊಂಡು ಮೆಗಾ ಎಕ್ಸ್ಪೋ ಅಂದ್ರೆ ಬೃಹತ್ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಅಂದ್ರೆ ಅದನ್ನ ಕಾಮಂತ ಒಳಗೆ ಬಂದಿತ್ತು ಕಾಣಿ. ಈಗ ಇಲ್ಲಿ ಮಹಾ ಅನ್ನಪ್ರಸಾದ ಸ್ವೀಕರಣೆ ಇತ್ತಲ್ಲ, ಅಲ್ಲಿಂದ ಜೋರು ಮುಂದೆ ಅಷ್ಟೇ ಕಾಣಿ. ಇಲ್ಲಿ ಜನ ಕಾಣಿ ಎಷ್ಟೊಂದು ರಶ್ ಇದ್ರು ಮಾತ್ರ ಇಲ್ಲಿಗೆ. ಬನ್ನಿ ಯಾವ ಐಟಮ್ಸ್ ಅಲ್ಲಿ ಸೇಲ್ಸಿ ಬಂದಿದ್ದು ಕಾಂಬ ಇದನ್ನೆಲ್ಲ ಕಣ್ಕೊಂಡು ಹೊಡೋದು ನಾವೀಗ. ಬರೀ 100 ರೂಪೀಸ್. ಸರ್ ಆದಿವಾಸಿ ನಿಲಾಂಬರಿ ಏರ ಪ್ಯೂರ್ ಒರಿಜಿನಲ್ ಆದಿವಾಸಿ ಅಕ್ಕಿಬಿಟ್ಟಿ ಏರ ತೊಗೊಳ್ಬೇಕಂದ್ರೆ ಸ್ಟಾಲಲ್ಲಿ ತೊಗೊಳ್ಳಿ, ಪ್ಯೂರ್ ಒರಿಜಿನಲ್ ಸಿಗುತ್ತೆ. ಹೌ ಟು ಯೂಸ್. ಸೊ ನಾವು ಬೆಂಡೆಕಾಯಿ ತಗೊಳ್ಳಿ, ಸ್ವಲ್ಪ ಇಂಟ್ರೆಸ್ಟ್ ರೈಸ್ ಹೇಳಿ ಇಂಟ್ರೆಸ್ಟ್ ಬರುತ್ತೆ ಹಾಕೊಂಡ್ರೆ ರಬ್ಬರ ಕಟ್ಕೊಳ್ಳೋದು ಒಂದು ನೋಡಿ 50ಕ್ಕೆ 3 ಇಲ್ಲ, 50ಕ್ಕೆ 3 ಇದೆ. ಆದಿವಾಸಿ ಧಾರವಾಡ ಪೇಟ. ಮತ್ತೆ ಸಿಸ್ಟಮ್ ಮತ್ತೆ ಊಟ ಸಿಸ್ಟಮ್ ಎರಡೇ ಇದೆ. ಲೈಟ್ ಇತ್ತಲ್ಲ
ಇಲ್ವಾ ಬಾಬಾ ಅಂಚಕ್ಕಿಲ್ವಾ ಆಮೇಲೆ ಒಂದು ಕಡ್ಡಿ ಇರ್ತದೆ ಅಲ್ಲಿ ಹೋಗ್ಬೇಡ